ಫಸ್ಟ್ ರೈಟ್ ಅಂತ ಹೇಳಿ. ನಾನು ಬರಹಗಾರ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನನಗೆ ಗೊತ್ತಿರಲಿಲ್ಲ. ನನ್ನ ಬದುಕಿನಲ್ಲಿ ಎಲ್ಲವೂ ಹಾಗೆ. ತುಂಬಾ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನಟನಾಗ್ತೀನಿ ಅಂತ ಗೊತ್ತಿರಲಿಲ್ಲ, ನಿರ್ದೇಶಕನಾಗ್ತೀನಿ ಅಂತ ಗೊತ್ತಿರಲಿಲ್ಲ. ಪ್ರಯಾಣಗಳು, ಆ ಪ್ರಯಾಣ ಹೋಗ್ತಾ 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 ಒಂದು ದಿಗಂತವನ್ನು ನೋಡ್ತೀವಿ. ಒಂದು ತಲುಪಿದ್ರೆ ನಮ್ಮ ಜೀವನ ಸಾರ್ಥಕ ಸಿಗುತ್ತೆ ಅಂತ ತಕ್ಷಣ ಇನ್ನೊಂದು ದಿಗಂತ ಕಾಣಿಸುತ್ತೆ. ಬದುಕೆ ಹಾಗೆ. ಅದಕ್ಕೆ ಇವಾಗ ಅಂಕಣದಲ್ಲಿ ಬರ್ತಾನೆ ನಾವು ಪ್ರತಿ ಸಲ ಒಂದು ದಿಗಂತವನ್ನು ನೋಡಿ ಆ ದಿಗಂತಕ್ಕೆ ಹೋಗ್ಬೇಕು ಅಂತ ಎಷ್ಟೋ ದಿಗಂತಗಳನ್ನು ದಾಟದ ಮೇಲೆ ದಿಗಂತದ ಗೋಸಿಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡ್ಬೇಕು. ಪ್ರಯಾಣ, ನನ್ನ ನಡೆ ಇರಬಹುದು, ನನ್ನ ನುಡಿ ಇರಬಹುದು, ಅದನ್ನ ನನ್ನ ಪ್ರಯಾಣ ತೀರ್ಮಾನಿಸ್ತೇನೆ. ಅಮ್ಮ ಪ್ರಶಸ್ತಿ ನನಗೆ ಬಹಳ ಮುಖ್ಯ. ನನಗೆ ಗೊತ್ತಿಲ್ದೇನೋ ನನ್ನ ಈ ಕೃತಿಯನ್ನು ನಾನು ಪುಸ್ತಕ ರೂಪವಾಗಿ ಬಂದಾಗ ಅರ್ಪಣೆ ಯಾರಿಗೆ ಅಂತ ಕೇಳಿದ್ರು ಸಾಧನ ಪ್ರಕಾಶನದವರು. ನಾನು ಈ ಪುಸ್ತಕವನ್ನ ಅರ್ಪಿಸಿದ್ದು ನನ್ನ ಅಮ್ಮನಿಗೆ ಮತ್ತು ಅಮ್ಮನ ಹೃದಯವುಳ್ಳ ಎಲ್ಲರಿಗೆ ಅಂತ. ಆ ಒಂದು ಪುಸ್ತಕಕ್ಕೆ ನನಗೆ ಬರಹಗಾರನಾಗಿ, ಲೇಖಕನಾಗಿ ನನ್ನ ಮೊದಲ ಪುಸ್ತಕಕ್ಕೆ ಮೊದಲ ಪ್ರಶಸ್ತಿ ಅಮ್ಮ ಪ್ರಶಸ್ತಿ ಅನ್ನೋದು ಒಂದು ಆಶೀರ್ವಾದ. ಅಮ್ಮ ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ಬಳುವಳಿ. ನನ್ನ ತಾಯಿ ಅವಳ ಮನೆಯಾಗ ಹಿರಿಯಾಕಿ ಆಗಿ, ಗದಗ ಬೆಟಗೇರಿಯಾಗಿ, ಅವಳ 12ನೇ ವಯಸ್ಸಿನಲ್ಲಿ ಅವಳ ತಾಯಿ ತಿಳ್ಕೊಳ್ತಾರೆ. ತಂದೆ ಏನ್ ಮಾಡಬೇಕು ಅಂತ ಗೊತ್ತಿರುತ್ತೆ. ನನ್ನ ತಾಯಿಯನ್ನ ಹೇಳಿದ್ರೆ ಮುಂಚೆ ಇನ್ನೊಂದು 2 ತಂಗಿಯಂದ್ರನ್ನ ಬೆಳಗಾವಿನ ಡಿವೈನ್ ಪ್ರಾವಿಡೆನ್ಸ್ ಅನ್ನೋ ಒಂದು ಅನಾಥಾಶ್ರಮಕ್ಕೆ ಸೇರಿಸಿ, 2 ಮಕ್ಕಳನ್ನ ಇನ್ನೊಂದು ಅನಾಥಾಶ್ರಮಕ್ಕೆ ಸೇರಿಸಿ. ಆದ್ರೆ ಆ ಹೆಣ್ಣುಮಗಳು 12ನೇ ವಯಸ್ಸಿನಲ್ಲಿ ಹಿರಿಯವಳಾಗಿದ್ದು ಒಬ್ಬ ಹೆಣ್ಣುಮಗಳು ಅನಾಥಳಾಗಿ ಯಾರ್ಯಾರೋ ಸಹಾಯ ಮಾಡಿದರೆ ಓದಿ ಬೆಳೆದು ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಭಾನ ಅಗತ್ಯ. ನನ್ನ ತಾಯಿ ನನಗೆ ಕಲಿಸ್ಕೊಟ್ಟಿದ್ದು, ನಾವು ಎಲ್ಲರೊಳಗಿನ ತಾಯಿ ಅಂದ್ರೆ ಏನಂದ್ರೆ ನಾವು ಬರೀ ತಾಯಿಯನ್ನ ಗೌರವಿಸೋದಲ್ಲ, ಆ ತಾಯಿಯ ಗುಣವನ್ನ ನಮ್ಮೊಳಗೆ ಮೈಗೂಡಿಸ್ಕೊಳ್ಳೋದು. ನನ್ನ ಯಾವುದೇ ಕೆಲಸಗಳು, ನನ್ನ ಭಯವಿಲ್ಲದ ಬದುಕಿದೆಯಲ್ಲ, ಅದು ನನ್ನ ತಾಯಿಯಿಂದ ಕಲಿತುಕೊಂಡ ಮೈಗೂಡಿಸಿಕೊಂಡ ಬದುಕು. ಯಾವತ್ತೂ ಯಾವುದಕ್ಕೂ ಹೆದರದವರಲ್ಲ, ಪ್ರಾಮಾಣಿಕವಾಗಿದ್ದವರಾಗೆ. ಯಾರ ಮುಂದೇನೂ ಮಂಡಿ ಇರುವುದವರಲ್ಲ. ದೇವರ ಜೊತೆ ಜಗಳ ಆಡೋದನ್ನು ನಾನು ನೋಡಿದಂತೆ ಈ ಅಂಕಣೆಗಳನ್ನು ಬರೆದಿದ್ದೇನೆ. ಮತ್ತು ಯಾರಾದ್ರೂ ನಿಮ್ಮ ಹತ್ರ ಸಹಾಯ ಕೇಳಿದಾಗ ನಿನ್ನ ಹತ್ರ ಇರ್ದಿದ್ರೆ, ನಿನಗೆ ಸಾಲ ಕೊಡುವವರು ಯಾರಾದ್ರೂ ಇದ್ರೆ ಸಾಲ ತಗೊಂಡಾದ್ರೂ ಕೊಡುವಂತ ತಿಳಿಸ್ಕೊಟ್ಟವಳು ನನ್ನ ತಾಯಿ. ಅದಕ್ಕೆ ಇವತ್ತಿನ ನನ್ನ ಹಳ್ಳಿಗಳನ್ನ ರಚಿಸೋದ್ರಲ್ಲಿ ಅಥವಾ ಕೆರೆಗಳ ಹೂಳೆತ್ತುವ ಕೆಲಸ ಇರಲಿ, ಅಥವಾ ಇವತ್ತು ನಾವೊಂದು 10 ಸರ್ಕಾರಿ ಶಾಲೆಗಳನ್ನ ಪುನರುಜ್ಜೀವನಗೊಳಿಸುವಂತಹ ಎಂಪವರ್ ಮಾಡುವಂತ ಕೆಲಸಗಳು ಯಾಕೆ ಮಾಡ್ತಿದ್ದೀನಿ ನಾನು ಅಂದ್ರೆ, ನನ್ನ ತಾಯಿಯನ್ನ ಬೆಳೆಸಿದವರಿಗೆ ನಾನು ತಿರುಗಿ ಆಗಲ್ಲ. ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಹಾಗೆ ನಾನಿನ್ನೊಬ್ಬರು ಕೊಡೋದ್ರಿಂದ ನನ್ನ ಸಾರ್ಥಕತೆಯನ್ನ, ನನ್ನ ಒಂದು ತೃಪ್ತಿಯನ್ನ ನಾನು ಪಡಿತಾ ಇದ್ದೀನಿ. ಇದು ಬಹಳ ಮುಖ್ಯ ನಮಗೆ. ಈ ನಿಟ್ಟಿನಲ್ಲೇ ಇನ್ನೊಬ್ರು ಹೇಳಿದ್ರು, ಒಬ್ರು ಮುಖ್ಯಮಂತ್ರಿ ಆದ್ರೆ ನಿಮ್ಮೆಲ್ಲರ ಆಶಯಗಳಿಗೆ, ನಿಮ್ಮೆಲ್ಲರ ಪ್ರೋತ್ಸಾಹಗಳಿಗೆ, ನಿಮ್ಮೆಲ್ಲರ ಸ್ಫೂರ್ತಿಗಳಿಗೆ ವಂದನೆ. ನಾವು ನಮ್ಮ ಯಾವುದೇ ಕೆಲಸವಿರಲಿ, ಅದು ಸಾಹಿತ್ಯ ಇರಬಹುದು, ನಟನೆ ಇರಬಹುದು, ರಂಗಭೂಮಿ ಇರಬಹುದು, ಸಮಾಜ ಸೇವೆ ಇರಬಹುದು, ದಿನನಿತ್ಯದ ಬದುಕಿರಬಹುದು, ನಾವು ಸಮಾಜಮುಖಿಯಾಗಿ ಒಂದು ಎಲ್ಲರನ್ನೂ ಒಳಗೊಳ್ಳುವ ಸಮಾಜಕ್ಕಾಗಿ ಮಾನವೀಯ ಮೌಲ್ಯಗಳನ್ನ ಉಳಿಸಿಕೊಳ್ಳುವ, ಬೆಳೆಸಿಕೊಳ್ಳುವ, ಅದನ್ನು ಸಡಗರದಿಂದ ಸಂಭ್ರಮಿಸುವ ಸಮಾಜವಾಗಿ ಬೆಳಿಲೇಬೇಕಾಗತ್ತೆ. ಇದು ತಾಯಿಯ ಗುಣ. ಇದು ನಮ್ಮಲ್ಲಿ ಉಳಿಸಿಕೊಳ್ಳುವ ತಾಯಿ. ಇವತ್ತು ಭಾರತ ಮಾತೆಯನ್ನ ಭಾರತ ಮಾತೆ ಅಂತ ಯಾಕೆ ಕರಿತೀವಿ, ಪ್ರಕೃತಿ ದೇವಿಯನ್ನ ತಾಯಿ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ತಾಯ್ತನ, ಅದು ತಾಯಿಯ ಗುಣ. ಮತ್ತು ಈ ವೇದಿಕೆಯಲ್ಲಿ ಮತ್ತೆ ನಾನು ಪ್ರಕಾಶ್ ಹೆದರಿಕೆ ಇಲ್ಲದವರು ಏನು ಅಂತ ಹೇಳ್ತಿರ್ತಾರೆ, ಅಥವಾ ಯಾವುದೇ ಅಂತ ಹೇಳ್ತಿದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ, ನಾನು ಯಾಕೆ ಹೆದರಿಕೆ ಇಲ್ಲ ಅಂದ್ರೆ ಪ್ರಾಮಾಣಿಕನಾಗಿರೋ ಪ್ರಯತ್ನ ಮಾಡ್ತೇನೆ. ನಾನು ನನ್ನನ್ನು ನಂಬುತ್ತೇನೆ. ಇವತ್ತಿನ ಭಾರತ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ, ಯಾವುದೇ ಅವರ ಸದಸ್ಯರಲ್ಲಿ ಅವರು ಮೈನಾರಿಟಿ, ನಾವು ಮೆಜಾರಿಟಿ, ನಾವು ಜನ, ನಾವು ಪ್ರಜೆಗಳು. ಇವತ್ತು ಸರ್ಕಾರ ಇರಲಿ, ಪ್ರಭುತ್ವ ಇರಲಿ, ಯಾವುದೇ ಸಮಾಜದ ಕೆಲಸ ಮಾಡ್ತಿದ್ರು ಅದರ ಹೂಡಿಕೆದಾರರು ನಾವು, ನಮ್ಮ ಟ್ಯಾಕ್ಸ್.
ಇವರೆಲ್ಲರೂ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶವನ್ನು ನಮಗೆ ಕೊಡಿ ಎಂದು ಅಂಗಲಾಚಿದರೆ ನಾವು ಸೇವೆಗೆ ಅವಕಾಶ ಕೊಟ್ಟಿದ್ದೇವೆಯೇ ಹೊರತು ಯಾರು ನಮ್ಮನ್ನು ಆಳುವವರಲ್ಲ. ನಾವೆಲ್ಲ ಒಂದಾಗಿ ಯಾರೇ ತಪ್ಪು ಮಾಡಿದರು, ಯಾರೇ ನಮ್ಮ ಹಣವನ್ನು ದುರುಪಯೋಗಪಡಿಸಿಕೊಂಡರು, ಯಾರೇ ನಮ್ಮ ಸಮಾಜವನ್ನ ಕೆಡಿಸುವ ಪ್ರಯತ್ನ ಮಾಡಿದರು, ನಾವು ಯಾವ ಪಕ್ಷದ ವಿರುದ್ಧವೂ ಅಲ್ಲ. ನಾವು ಒಂದು ಪಕ್ಷ, ನಮ್ಮ ಒಳಿತಿಗಾಗಿ, ನಮ್ಮ ಸಮಾಜದ ಒಳಿತಿಗಾಗಿ, ನಮ್ಮ ಮಕ್ಕಳ ಏಳಿಗೆಗಾಗಿ, ಒಂದು ಸುಂದರ ಸಮಾಜ ನಿರ್ಮಾಣಕ್ಕಾಗಿ ನಾವು ಧೈರ್ಯದಿಂದ ದನಿ ಎತ್ತುತ್ತಲೇ ಏನಾಗಿದೆ ಅಂದ್ರೆ ಕಾಲಾನುಕಾಲಗಳ ಸ್ವತಂತ್ರ ನಂತರ ನಮಗೆ ಬಹಳ ಈಸಿಯಾಗಿ ಸಿಕ್ಬಿಟ್ಟಿದೆ. ನಮಗಿನ್ನೂ ಗೊತ್ತಾಗಿಲ್ಲ ಸ್ವತಂತ್ರದ ಪಡ್ಕೊಂಡದ್ದು. ನಮ್ಮನ್ನ ಅಲ್ಪಸಂಖ್ಯಾತರನ್ನಾಗಿಯೂ ಅಧಿಕಾರದಲ್ಲಿರುವವರು ಬಹುಸಂಖ್ಯಾತರು ಬಹಳ ಬಲಿಷ್ಠರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಹೊರಗೆ ಬರಬೇಕಾಗಿದೆ. ಅದಕ್ಕೆ ನಾನು ಸ್ಫೂರ್ತಿಯಾಗುವುದಕ್ಕಾಗಿಯೇ ನನ್ನ ಧ್ವನಿಯನ್ನ ಎತ್ತರಿಸುತ್ತಿದ್ದೇನೆ. ಯಾಕಂದ್ರೆ ನನ್ನ ಗ್ರಹಿಕೆ ಇರಬಹುದು, ಇವತ್ತಿನ ನನ್ನ 120 ರೂಪಾಯಿನಲ್ಲಿ ಚೆನ್ನೈಗೆ ನಟನಾಗಿ ಬಂದ ನಾನು ಇಷ್ಟು ಬೆಳೆಯಲಿಕ್ಕೆ ಕಾರಣ ನನ್ನ ಪ್ರತಿಭೆ ಮಾತ್ರ ಎನ್ನುವ ಅಹಂಕಾರ ನನಗಿಲ್ಲ. ನಿಮ್ಮೆಲ್ಲರ ಸಮಾಜದ ಪ್ರೀತಿ ಇರುತ್ತೆ, ನಾವು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅಂತಹ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ನಾನು ತಪ್ಪಿಸ್ಕೊಂಡೆ, ನಾನು ಚೆನ್ನಾಗಿದ್ದೀನಿ, ನಾನು ಜನಪ್ರಿಯನಾದ್ರೆ ನನ್ನ ಜೀವನ ಸಾಕು ಅಂತ ಕೂತ್ಕೊಳಕ್ ಹೋದ್ರೆ ನನ್ನ ತಾಯಿ ನಡ್ತಾಳೆ, ಬೆನ್ನ ಮುಂದೆ ಬರ್ತಾಳೆ. ಆಕೆ ನಾನು ಸಣ್ಣದರಿಂದ ನಾನು ನನ್ನ ತಾಯಿ ಮಾಡಿದ ಸಹಾಯಗಳನ್ನ, ನನ್ನ ತಾಯಿ ಎದುರಿಸಿದ ಸಮಸ್ಯೆಗಳನ್ನ, ಆಕೆ ಬೆಳೆಸಿದ ಮಕ್ಕಳನ್ನ ನೋಡಿದಾಗ ನಾನು ಮಾಡಿರೋದು ಏನೂ ಇಲ್ಲ ಅದರ ಮುಂದೆ. ನಾನು ಇಷ್ಟು ಪಡ್ಕೊಂಡು ಕೊಡ್ತಾ ಇದ್ದೇನೆ. ಎಲ್ಲವನ್ನೂ ಒಂದು ಗುಣವಿತ್ತು ಆಕೆಯಲ್ಲಿ. ಆ ತಾಯಿಯ ಗುಣ ನನ್ನ ಜೊತೆಗೆ ಬೆಳೆಸಿದೆ. ನಮ್ಮ ದೇಶವನ್ನ, ನಮ್ಮ ಬದುಕನ್ನ ಬೆಳೆಸೋದು ತಾಯಂದರೆ ಆ ತಾಯಂದರು ಪ್ರತಿಪಾದಿಸುವ ಆ ಗುಣವೇ. ಅವನ್ನ ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ. ಮತ್ತು ಹಿರಿಯರ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಬಹಳ ನಮಗೆ ಅರ್ಥ ಆಗಬೇಕಾಗಿದೆ. ಪಟ್ಟಣಗಳಲ್ಲಿ ನಾನು ಅದನ್ನು ಅಂಗಡಿಗಳಲ್ಲಿ ಬರ್ತೇನೆ. ನಾವು ಪಟ್ಟಣಗಳಲ್ಲಿ ನಾವು ಇವತ್ತು ನೋಡಿದ್ರೆ ಒಂದು ಯಾವ್ದಾದ್ರು ಒಂದು ಅಪಾರ್ಟ್ಮೆಂಟ್ ಮನೆಗಳ ಹತ್ರ ಹೋದ್ರೆ ಎಲ್ಲ ಬೆಳಿಗ್ಗೆ ಎದ್ದು ಯುವಕರು ಕೆಲಸಕ್ಕೆ ಹೋಗ್ಬಿಡ್ತಾರೆ, ಮಕ್ಕಳು ಶಾಲೆಗೆ ಹೋಗ್ಬಿಡ್ತಾರೆ. 11 ಗಂಟೆ ಮಧ್ಯಾಹ್ನ ನೀವು ಹೋದ್ರೆ ಆ ಕಿಟಕಿಗಳ ಸರಣಿಗಳಿಂದ ವಯಸ್ಸಾದ ಗಂಡುಗಳನ್ನು ನೋಡಕ್ ಸಾಧ್ಯ. ಒಂಟಿತನ ಕಾಣ್ತಾ ಇದೆ ಅವರಿಗೆ. ಮಕ್ಕಳ ಜೊತೆಗೆ ಇರಬೇಕು ಅಂತ ಪಟ್ಟಣಗಳಿಗೆ ಬಂದಿರ್ತಾರೆ. ಪಕ್ಕದ ಮನೆಯವರಿಗೆ ಒಂದು 4-5 ವರ್ಷದಷ್ಟೇ ಪರಿಚಯ, ಅಪರಿಚಿತರು, ಎಲ್ಲೂ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಂದು ಹಳ್ಳಿಯಲ್ಲಿದ್ರೆ ತಾನು ನೆಟ್ಟ ಮರವನ್ನು, ತಾನು ಬೆಳೆದ ಮಕ್ಕಳನ್ನು, ಒಂದು 10 ಸಾವನ್ನು, ಒಂದು ಸಂತೋಷವನ್ನು, 100 ಮದುವೆಯನ್ನು ನೋಡ್ತಾ ಒಂದು ಹಳ್ಳಿಯ ವಾತಾವರಣದಲ್ಲಿ ಸಾವು ಅನ್ನುವುದು ಒಂದು ಬೀಳ್ಬಿಡೆಯಾಗಿತ್ತು ನಮಗೆ. ಕಣ್ಮುಚ್ಚೋದಕ್ಕೆ ಮುಂಚೆ ಮದುವೆ ನೋಡ್ಬಿಡ್ತೀನಿ, ಆ ಮಕ್ಕಳು ನೋಡ್ಬೇಕು ಅಂತ. ಆದ್ರೆ ಈ ಒಂಟಿತನಕ್ಕೆ ಯಾರು ಕಾರಣ ಅಂತ ನೋಡಿದ್ರೆ ನಾವು. ಇವತ್ತಿನ ಹಳ್ಳಿಗಳಲ್ಲಿ ಎಲ್ಲಾ ಯುವಕರು ಕೆಲಸಗಳ ಮೂಲಕ ಬದುಕನ್ನು ನೋಡ್ತಾ ಊರು ಬಿಟ್ಟು ಹೋಗಿ ಹಳ್ಳಿಗಳ ವೃದ್ಧಾಶ್ರಮಗಳಾಗ್ತಾ ಇದೆ. ನಾವು ತಾಯಿಯನ್ನ ಗೌರವಿಸ್ತೀವಿ ಅಂತ ಮಾತು ಹೇಳೋದಲ್ಲ. ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನ ನಾವು ಅರ್ಥ ಮಾಡ್ಕೊಳ್ತಿದ್ರೆ, ಅವರಿಗೆ ಒಂದು ಗೌರವವನ್ನ, ಬದುಕಿಗೆ ಒಂದು ಸ್ವಾಭಿಮಾನದ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಉಂಟು ಮಾಡದೇ ಇದ್ರೆ, ನಮ್ಮ ಮಕ್ಕಳಿಗೆ ತಾಯಿಯನ್ನ, ಹಿರಿಯರನ್ನ ಗೌರವಿಸಿ ಅಂತ ಹೇಳುವುದಕ್ಕಿಂತ ನಾವು ಬದುಕಿ ಒಂದು ಉದಾಹರಣೆಯಾಗಿ ತೋರಿಸುತ್ತಿದ್ದರೆ ಈ ಸಮಾಜದಲ್ಲಿ ಎಲ್ಲವನ್ನೂ ಒಂದು ಮದ್ದಿನಂತೆ, ಒಂದು ಔಷಧಿಯಂತೆ ಗುಣಪಡಿಸಬಲ್ಲ ಆ ತಾಯಿಯ ಗುಣವನ್ನ ಒಂದು ಸಮಾಜ ಕಳ್ಕೊಳ್ಳುತ್ತೆ. ಇವತ್ತು ನಮ್ಮ ಹೆತ್ತ ತಾಯಂದರನ್ನ ಗೌರವಿಸೋದಲ್ಲ, ಯಾರು ತನ್ನ ತಾಯಿಯನ್ನ ಗೌರವಿಸುವಾಗ ಅವರ ಬಗ್ಗೆ ನಾವು ಗೌರವದಿಂದಿರುವ ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ಒಂದು ತಾಯಿಯ ಗುಣವನ್ನ, ಆಕೆಯ ನಿಷ್ಕಲ್ಮಶ ಪ್ರೇಮವನ್ನ, ಆಕೆಯ ಹೋರಾಟವನ್ನ, ಆಕೆಯ ಧೈರ್ಯವನ್ನ, ಎಲ್ಲರಿಗೂ ಸಮಾನಾಗಿ ನೋಡಬಲ್ಲಂತಹ ಆಕೆಯ ಮನಸ್ಸನ್ನ, ಯೋಚನೆಯನ್ನ, ಗುಣವನ್ನ ನಾವು ಮೈಗೂಡಿಸಿಕೊಳ್ಬೇಕಾಗಿದೆ. ಈ ಅಮ್ಮ ಪ್ರಶಸ್ತಿ ಆ ಥರದ ನಿಟ್ಟಿನಲ್ಲಿ ಶುರುವಾದಂತಹ ಒಂದು ಒಳ್ಳೆಯ ಕೆಲಸ 18 ವರ್ಷಗಳಲ್ಲಿ ಇಷ್ಟು ಬೃಹತ್ತಾಗಿ, ಇಷ್ಟು ದೊಡ್ಡದಾಗಿ ಬೆಳೆದಿರುವುದಕ್ಕೆ ಸಾಕ್ಷಿ ಆ ತಾಯಿಯ ಗುಣ. ಇಲ್ಲಿರುವಂತಹ ಸಾರಸ್ವತ ಲೋಕದಿಂದಿರಬಹುದು, ದೊಡ್ಡ ಸಣ್ಣ ಊರಾದರೂ ಅಷ್ಟು ತಿಳಿದುಕೊಂಡಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜನ ಬಂದಿದ್ದೀರಿ, ಜನ ಸೇರಿದಿರಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಈ ಸಮಾಜದಲ್ಲಿ ನಮ್ಮೆಲ್ಲರಿಗೆ ದಿವ್ಯೌಷಧವಾದ ತಾಯಿಯ ಗುಣವನ್ನ ಬೆಳೆಸಿಕೊಳ್ಳುವ, ಉಳಿಸಿಕೊಳ್ಳುವ, ಹರಡುವ ಕೆಲಸ ನಡೆಯಲಿ. ನನ್ನ ಮೊದಲ ಕೃತಿಗೆ ಒಂದು ಪುರಸ್ಕಾರವನ್ನ, ಒಂದು ಪ್ರೋತ್ಸಾಹವನ್ನ ಪಡೆಯುವ ಒಂದು ಕ್ಷಣವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.